ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಡಳಿತ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಖಂಡಿತನೂ ಕೂಡ 2 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡದೆ, ಸಾರ್ವಜನಿಕರಿಗೆ ಸ್ಪಂದಿಸದೆ, ಬರೇ ಗ್ಯಾರಂಟಿಗಳ ನೆಪದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ನೋಡಿದರೆ ನೀವೇ ಎಲ್ಲ ಪತ್ರಿಕೆಗಳಲ್ಲಿ ಬರೆದಿದ್ದೀವಿ, ಪ್ರಶ್ನೆ ಹಾಕಬೇಕಾಗಿದೆ. ಇವತ್ತು ವಿದ್ಯುತ್ ದರ ರೇಟ್ ಮಾಡಿರ್ತಕ್ಕಂಥದ್ದು ಪಾಣಿ ಕೇವಲ 5 ರೂಪಾಯಿ ಇದ್ದಂಥ ಪಾಣಿನ 20 ರೂಪಾಯಿ ಮಾಡಿ ಒಂದು ಚಾಪಕ್ಕಾಗದ ಹಿಂದಿನ ಸರ್ಕಾರವೆಲ್ಲ 5 ರೂಪಾಯಿ ಇತ್ತು. ಇವತ್ತು 500 ರೂಪಾಯಿ ಚಾಪಕ್ಕಾಗ ಮಾಡಿ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಷ್ಟೇ ಕೋಟಿ ದುಡ್ಡು ಮಾಡಬೇಕು, ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಹೇಳಿ ಇವತ್ತು ಒಂದು 5 ಲಕ್ಷ ರೂಪಾಯಿ ಜಮೀನು ಬೆಲೆ ಇದ್ದರೆ 50 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಆ ಜಮೀನು ಬಾಳ್ತಕ್ಕಂಥ ಕೇವಲ 5 ಲಕ್ಷ ರೂಪಾಯಿ. ಇವರು 50 ಲಕ್ಷ ರೂಪಾಯಿ ವ್ಯಾಲ್ಯೂ ಕಟ್ಟಿ ನೀವು ಸ್ಟಾಂಪ್ ಡ್ಯೂಟಿ ಕಟ್ಬಿಡ್ರಿ, ನೀವು ಎಷ್ಟಕ್ಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಬಿಟ್ರಿ, ಸ್ಟಾಂಪ್ ಡ್ಯೂಟಿ ಬರ್ಬೇಕನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾರೆ. ನನ್ನ ಅಂದಾಜಿನ ಪ್ರಕಾರ 15 ಸಾರಿ ಈ ಏನು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಎಕ್ಸೈಸ್ 15 ಸಾರಿ 15 ಟೈಮ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ಯಾವುದೇ ರೇಟ್ ಮಾಡಲಿ, ಏನೇ ಮಾಡಲಿ, ಪ್ರತಿಯೊಂದಕ್ಕೂ ದರ ನಿಗದಿ ಮಾಡ್ತಕ್ಕಂಥದ್ದು. ಅವ್ರು ಏನೇ ಡೆವಲಪ್ಮೆಂಟ್ ಕೆಲಸ ದೊಡ್ಡ ಮಾಡ್ಕೊಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ರಾಜ್ಯದಲ್ಲಿ ನಾನು ಸೀನಿಯರ್ ಶಾಸಕನಿದ್ದೀನಿ, ಯಾವುದು ಕೂಡ ಎಲ್ಲಿನೂ ಕೂಡ ಡೆವಲಪ್ಮೆಂಟ್ ಕೆಲಸ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದಾರೆ. 2 ವರ್ಷದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ, ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿ ಮತ್ತು 5 ಜನ ಶಾಸಕರಿದ್ದಾರೆ. ಎಲ್ಲಿ ಯಾವ ಕೆಲಸಗಳಿಗೆ ಕೋಟಿ ಹಣ ತಂದು ಅವ್ರ ಡೆವಲಪ್ಮೆಂಟ್ಗೆ ಪೂಜೆ ಮಾಡಿದ್ದಾರೆ ನೀವು ನೋಡಿದ್ರೆ ತಾನೆ. ಈ ರೀತಿಯಾದಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ನಾನು ಎಂದೂ ಕೂಡ ನೋಡಿಲ್ಲ. ಪತ್ರಿಕಾಗೋಷ್ಠಿಯನ್ನು ನಾವು ಕರೆದ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಜಾತಿ ಜನಗಣತಿ ನಡೀತಾ ಇದೆ. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಆಯೋಗದ ಸೂಚನೆಯಂತೆ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು 100ಕ್ಕಿಂತಲೂ ಹೆಚ್ಚು ಪರ್ಸೆಂಟೇಜು ಜಾತಿ ಜನಗಣತಿಯನ್ನು ನಾವು ಮುಕ್ತಾಯ ಮಾಡಿದ್ದೀವಿ. ತಾವು ಪ್ರಶ್ನೆ ಕೇಳ್ಬೋದು, 100ಕ್ಕಿಂತ ಯಾಕೆ ಜಾಸ್ತಿ ಆಗಿದೆ? ನಮಗೆ ಆಯೋಗ ಕೊಟ್ಟಿರುವ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2011ರ ಸೆನ್ಸಸ್ ಪ್ರಕಾರ SC ಪಾಪ್ಯುಲೇಷನ್ನು 3,18,305 ಜನಸಂಖ್ಯೆ ಇತ್ತು. ಆದರೆ ಈಗ ನಾವು ಜಾತಿ ಜನಗಣತಿ ಮಾಡಿದ್ಮೇಲೆ 3,29,64 ಅಂದರೆ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ 100ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಬರ್ತಾಯಿದೆ. ನಮ್ಮ ಜಿಲ್ಲೆ ಪ್ರಥಮವಾಗಿ ನಾವು 100% ಕಂಪ್ಲೀಟ್ ಮಾಡಿ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದುವರೆಗೂ ಕೂಡ 5/5/2025ಕ್ಕೆ ಜಾತಿ ಜನಗಣತಿ ಶುರುವಾಗಿ 25/5/2025 ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಇದೆ. 25 ಅಂದರೆ ನಾಳೆವರೆಗೂ ಕೂಡ ಇದೆ, ಅಂದರೆ ಭಾನುವಾರ ಸಂಜೆವರೆಗೂ ಕೂಡ ಇದೆ.
ಆದರೆ ನಾವೀಗಾಗಲೇ ಮುಗಿಸಿದ್ದೇವೆ. ಇದಾದ ನಂತರ 26 ಅಂದರೆ ಸೋಮವಾರದಿಂದ 28ರವರೆಗೂ 26, 27, 28ರವರೆಗೆ ವಿಶೇಷ ಶಿಬಿರವನ್ನು ನಾವು ಮತಗಟ್ಟೆಯಲ್ಲಿ ಏರ್ಪಾಡು ಮಾಡ್ತೇವೆ. ಈಗಲೂ ಕೂಡ ನಾವು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಆ ಮತದಾರರ ಪಟ್ಟಿಯ ಪ್ರಕಾರ ಪ್ರತಿ ಮನೆಗೆ ಭೇಟಿ ಮಾಡಿ ನಮ್ಮ ಜನಗಣತಿ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾಡಿದ್ದೇವೆ. ಈಗ ಆಯಾ ಪೋಲಿಂಗ್ ಬೂತ್ನಲ್ಲಿ ನಮ್ಮ ಗಣತಿಗಾರರು ಕೂತ್ಕೊಂಡಿರ್ತಾರೆ. ಯಾರಾದರೂ ಮನೆ ಬಿಟ್ಟೋಗಿದೆ ಅಥವಾ ನಮ್ಮ ಹೆಸರು ಬಿಟ್ಟಿದೆ, ನಮ್ಮ ಮನೆ ಸಮೀಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಡೋರ್ ಲಾಕ್ ಆಗಿದ್ದರೆ ಅವರು ಹೋಗಿ ಅಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಅವ್ರ ಮಾಹಿತಿಯನ್ನು ಕೊಡಬಹುದು. ಅದಾದ ನಂತರ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.